ಎಸ್, ಪ್ರೀತಿ ಪ್ರೇಮ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿ ಜೋಡಿ ಹಕ್ಕಿಗಳಿಂದ 10,000 ರೂಪಾಯಿ ಹಣ ಸುಲಿಗೆ ಮಾಡಿರುವ ಗಂಭೀರ ಆರೋಪ ಮೈಸೂರು ಜಿಲ್ಲೆ ನಂಜನಗೂಡು ಪೊಲೀಸರ ಮೇಲೆ ಕೇಳಿ ಬಂದಿದೆ. ಇಡೀ ಪ್ರಕರಣ ಸಿನಿಮೆಯ ರೀತಿಯಲ್ಲಿ ನಡೆದಿದ್ದು, ಪ್ರೇಮಿಗಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಮಾನಸಿಕ ಕಿರುಕುಳ ನೀಡಿ ಹಣ ಪಡೆದಿರುವ ನಂಜನಗೂಡು ಗ್ರಾಮಾಂತರ ಠಾಣಾಧಿಕಾರಿ ಸುನಿಲ್ ಕುಮಾರ್ ಹಾಗೂ ಇತರೆ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅನ್ಯಾಯಕ್ಕೊಳಗಾದ ಪ್ರೇಮಿಗಳಿಗೆ ಮತ್ತು ಕುಟುಂಬಸ್ಥರಿಗೆ ನ್ಯಾಯ ಒದಗಿಸುವಂತೆ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಕಾನೂನು ಸಲಹೆಗಾರ ರವಿಕುಮಾರ್ ಒತ್ತಾಯಿಸಿದ್ದಾರೆ. ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಘಟನೆಗೆ ಸಂಬಂಧಿಸಿದಂತೆ ಪಿನ್ ಟು ಪಿನ್ ಮಾಹಿತಿಗಳನ್ನ ಬಿಚ್ಚಿಟ್ರು. ನಂಜನಗೂಡು ತಾಲೂಕಿನ ಏಚಗಳ್ಳಿ ಗ್ರಾಮದ ಮಹೇಶ್ ಎಂಬುವವರ ಮಗಳಾದ 18 ವರ್ಷದ ಸ್ನೇಹ ಚಿನ್ನದ ಗುಡಿಹುಂಡಿ ಗ್ರಾಮದ ಎಂ ಬಸವರಾಜು ಎಂಬಾತನ ಜೊತೆ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದು, ಮನೆಯವರ ಭಿನ್ನಾಭಿಪ್ರಾಯದಿಂದ ಮನೆ ಬಿಟ್ಟು ತೆರಳಿ ಜೂನ್ 11ರಂದು ಮದುವೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಆದರೆ ಜೂನ್ 20ರಂದು ಅಖಾಡಕ್ಕಿಳಿದ ಪೊಲೀಸರು ಸ್ನೇಹಿತೆಯ ಮನೆಯಲ್ಲಿದ್ದ ಸ್ನೇಹಳಿಗೆ ಕರೆ ಮಾಡಿ ಠಾಣೆಗೆ ಬರುವಂತೆ ಬೆದರಿಸಿದ್ದಾರೆ. ಪೊಲೀಸರ ಕರೆ ಮೇರೆಗೆ ಜೂನ್ 21ರಂದು ಠಾಣೆಗೆ ತೆರಳಿದ ಸ್ನೇಹಾಳಿಗೆ ಠಾಣಾಧಿಕಾರಿ ಸುನೀಲ್ ಎಫ್ಐಆರ್ ದಾಖಲಿಸಿ ಸ್ನೇಹಾಳ ಮಾವ ಬಸವರಾಜು ಅವರ ಬಳಿ 10,000 ರೂಪಾಯಿ ಪಡೆದಿದ್ದಾರೆ. ಈ ಸಂದರ್ಭ ಹಳ್ಳಿದಿಡ್ಡಿ ಗ್ರಾಮದ ಮುಖಂಡ ಮಾದೇವ್ ಕೂಡ ಉಪಸ್ಥಿತರಿದ್ದು, ಅದೇ ದಿನ ಸ್ನೇಹಾಳನ್ನ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಬಲವಂತವಾಗಿ ಮೆಡಿಕಲ್ ಚೆಕಪ್ ಮಾಡಿಸುವಂತೆ ಒತ್ತಾಯಿಸಿದ್ದಾರೆ. ಇಷ್ಟೆಲ್ಲ ವಿಚಾರಣೆ ಬಳಿಕ ಸಂಜೆ 7 ಗಂಟೆಯಾದರೂ ಯುವತಿಯನ್ನ ಪೋಷಕರಿಗೆ ಒಪ್ಪಿಸದೆ ಮೈಸೂರಿನ ವಿಜಯನಗರ ಸಮೀಪದ ಠಾಣೆ ಬಳಿ ಬಿಟ್ಟಿದ್ದಾರೆ. ಈ ಸಂದರ್ಭ ನನ್ನನ್ನ ಪೋಷಕರಿಗೆ ಒಪ್ಪಿಸುವಂತೆ ಯುವತಿ ಒತ್ತಾಯ ಮಾಡಿದಾಗ ಪೊಲೀಸರು ಮತ್ತೆ ಬೆದರಿಸಿದ್ದಾರೆ. ನೀನು ಅನ್ಯಕೋಮಿನ ಹುಡುಗನ ಜೊತೆ ವಿವಾಹವಾಗ್ತಾ ಇದ್ದು ಪೋಸ್ಕೋ ಕಾಯ್ದೆ ಅಡಿ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿ ಮತ್ತೆ ಹಣ ಪಡೆದಿದ್ದಾರೆ. ಈ ರೀತಿ ಕರ್ತವ್ಯ ಲೋಪ ಎಸಗಿದ ಪೊಲೀಸರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ರು. ಈ ವಿಚಾರ ಡಿವೈಎಸ್ಪಿ ಅವರಿಗೂ ಕೂಡ ತಿಳಿದಿದ್ದು ಅವರು ಉಡಾಫೆ ತೋರಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸೂಕ್ತ ನ್ಯಾಯ ದೊರಕಿಸಲು ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಮುಂದಾಗಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅವರು ಯಾವುದೋ ಒಂದು ದೂರಿನ ನಿಮಿತ್ತ 10,000 ರೂಪಾಯಿಯನ್ನು ಲಂಚವನ್ನ ಪಡೆದಿದ್ದಾರೆ ಎಂಬ ಆರೋಪದ ಮೇಲೆ ಕೆಆರ್ಎಸ್ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರನ್ನ ಭೇಟಿ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಕೊಟ್ಟಿರ್ತಾರೆ. ಅದನ್ನು ಕೂಡ ತಾವು ತಮ್ಮ ಗಮನಕ್ಕೆ ಕೊಟ್ಟಿದ್ದೇವೆ. ಈ ವಿಚಾರ ಇಷ್ಟೇ, ಯಾವ ವಿಚಾರಕ್ಕೆ ಅವರು ಹಣ ಪಡೆದಿದ್ರು, ಎಲ್ಲಿ ಪಡೆದಿದ್ರು ಅನ್ನೋ ವಿಚಾರವನ್ನ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದಂತ ಸಮಯದಲ್ಲಿ ಬಸವರಾಜ್ ಅವರ ಮಗ ಯಶವಂತ್ ಬಿ ಅಂತೇಳಿ ಅವನು ನಂಜನಗೂಡು ತಾಲೂಕಿನ ಏಚಗಳ್ಳಿ ಗ್ರಾಮದ ಒಂದು ಯುವತಿಯನ್ನ ಪ್ರೀತಿಸಿ ವಿವಾಹ ನೋಂದಣಿ ಕಚೇರಿಯಲ್ಲಿ ಅಧಿಕೃತವಾಗಿ ಮದುವೆ ಆಗಿರ್ತಾರೆ. ಈ ವಿಚಾರವಾಗಿ ಇವರಿಗೆ ಪೊಲೀಸ್ ಠಾಣಾ ಸಿಬ್ಬಂದಿಗಳ ಅಧಿಕಾರಿಗಳು ಕರೆ ಮಾಡಿ ನೀವು ಠಾಣೆಗೆ ಬರಬೇಕು, ನಿಮಗೆ ಕೇಸ್ ಆಗಿದೆ ಹಾಗೆ ಹೀಗೆ ಅಂತೇಳಿ ಕುಸಲಾಯಿಸಿ ಎದುರಿಸಿ ಕರೆಸ್ಕೊಳ್ತಾರೆ. ಠಾಣೆಗೆ ಕರೆಸ್ಕೊಂಡು ಮಧ್ಯವರ್ತಿ ಒಬ್ಬನ ಬಿಟ್ಟು ಮಾದೇವ್ ಅಂತೇಳಿ ಒಬ್ಬ ಮಧ್ಯವರ್ತಿಯನ್ನ ಬಿಟ್ಟು ಹಣಕ್ಕೆ ಬೇಡಿಕೆಯನ್ನು ಇಳಿಸ್ತಾರೆ. ತದನಂತರ ಸುನೀಲ್ ಕುಮಾರ್ ಅವರು ದಿನಾಂಕ 21/6/2025 ಮಧ್ಯಾಹ್ನ ಸುಮಾರು 12:45 ಸಮಯದಲ್ಲಿ ಇವರ ಹತ್ರ 10,000 ರೂಪಾಯಿ ಬೇಡಿಕೆ ಇಟ್ಟಾಗ ಇವರ ಹತ್ರ 10,000 ರೂಪಾಯಿ ಹಣವನ್ನ ವಸೂಲಿ ಮಾಡಿರ್ತಾರೆ. ಅವರು ಕೂಡ ನೇರವಾಗಿ ಇಲ್ಲೇ ಇದ್ದಾರೆ, ನೀವು ಅವರನ್ನ ಪ್ರೆಸೆಂಟ್ ಮಾಡ್ತೀವಿ. ತದನಂತರ ಸಂಜೆವರೆಗೂ ಅಲ್ಲೇ ಕೂರಿಸಿ ಅವರನ್ನ ಮಾನಸಿಕವಾಗಿ ಕಿರುಕುಳ ನೀಡಿ ನಿಮಗೆ ಕೇಸ್ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಅಧಿಕೃತವಾಗಿ ವಯಸ್ಸು ಸರಿಯಾಗಿ ನೋಂದಣಿ ಆಗಿದ್ರು ಕೂಡ ಇದ್ರ ಮೇಲೆ 12/6/2025 ತಾರೀಕಲ್ಲೇ ಅವ್ರ ನೋಂದಣಿ ಆಗಿದೆ ರಿಜಿಸ್ಟರ್ ಕಚೇರಿಯಲ್ಲಿ. ಆದ್ರೂ ಕೂಡ ಅವ್ರಿಗೆ ಮಾನಸಿಕ ಕಿರುಕುಳವನ್ನು ಕೊಡುವಂಥದ್ದು, ಹಣ ವಸೂಲಿ ಮಾಡೋ ಪ್ರಯತ್ನವನ್ನ ಮಾಡಿರ್ತಾರೆ. ಈ ವಿಚಾರವಾಗಿ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ನ್ಯಾಯ ಕೊಡಿಸ್ಕೊಡ್ಬೇಕು, ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದೀರಿ, ನಂಜನಗೂಡಲ್ಲೂ ಕೂಡ ನಿಮ್ಮ ಒಂದು ಪಕ್ಷ ಬಲವಾಗಿರೋದ್ರಿಂದ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಾವು ಡಿವೈಎಸ್ಪಿ ರಘು ಅವ್ರನ್ನ ನಿನ್ನೆ 24ನೇ ತಾರೀಕು ಸಂಜೆ ಭೇಟಿ ಮಾಡೋದಕ್ಕೆ ಮೈಸೂರು ಜಿಲ್ಲಾ ತಂಡ ಮತ್ತು ತಾಲೂಕು ತಂಡ ಒಗ್ಗಟ್ಟಿಂದ ಹೋದಂತ ಸಮಯದಲ್ಲಿ ಡಿವೈಎಸ್ಪಿ ರಘು ಅವರು ತಮ್ಮ ಸಹಾಧಿಕಾರಿ ಸುನೀಲ್ ಕುಮಾರ್ ಅವರನ್ನ ಪೂರ್ವ ಪೀಡಿತವಾಗಿ ಬಚಾವ್ ಮಾಡುವಂತ ಉದ್ದೇಶದಲ್ಲಿ ಅವರ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಇದಕ್ಕೆ ಅಧಿಕೃತವಾಗಿ ಕೆಆರ್ಎಸ್ ಪಕ್ಷ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ವಿಚಾರವಾಗಿ ಇವರು ದೂರು ಕೊಟ್ಟ ಸಮಯದಲ್ಲಿ ಕಚೇರಿ ಒಳಗಡೆ ಈ ಸಿಬ್ಬಂದಿಗಳು ಮತ್ತು ಸಂತ್ರಸ್ತರು ಹೋಗಿ ಆ ವಿಚಾರಗಳನ್ನ ಹೇಳ್ಕೊಡ್ಬೇಕಾದಂತ ಸಮಯದಲ್ಲಿ ಅವರು ದೂರನ್ನ ತಿರಸ್ಕರಿಸಿ ಇಲ್ಲಿ ವಿಡಿಯೋ ಮಾಡ್ಕೋಬಾರ್ದು, ನಿಮ್ಗೆ ಆ ಅಧಿಕಾರ ಇಲ್ಲ, ಇದು SP ಇಂದ ಆದೇಶ ಆಗ್ಬೇಕು ಅಂತ ಹೇಳ್ತಾರೆ. ನಾನು ಕೇಳೋದಷ್ಟೇ ಡಿವೈಎಸ್ಪಿ ರಘು ಅವ್ರಿಗೆ, ಕಾನೂನು ಅರಿವನ್ನ ತಿಳ್ಕೊಳ್ಬೇಕಾದಂಥವ್ರು, ನೀವು ಜಾಗೃತಿಯನ್ನ ಮೂಡಿಸಬೇಕಾದಂಥವ್ರು. ಸಾಕಷ್ಟು ಹೈಕೋರ್ಟ್ಗಳು ಇವಾಗ ಒಂದು ತೀರ್ಪುಗಳನ್ನ ನಿದರ್ಶನಗಳನ್ನ ಮಾಡಿ ಕೇಳಿದೆ. ಪೊಲೀಸ್ ಠಾಣೆಗಳು ಸಾರ್ವಜನಿಕ ನಿರ್ಬಂಧಿತ
ಇನ್ನು ಸ್ನೇಹಾಳ ಮಾವ ಬಸವರಾಜು ಕೂಡ ಮಾತನಾಡಿ, ನಿಜಕ್ಕೂ ನಮಗೆ ತೀರಾ ನೋವಾಗಿದೆ. ನ್ಯಾಯ ಕೊಡಿಸಬೇಕಾದ ಪೊಲೀಸರೇ ನಮಗೆ ಅನ್ಯಾಯ ಮಾಡಿದ್ದಾರೆ. ನಮ್ಮಿಂದ ಹಣ ಪಡೆದು ನಮ್ಮ ಹುಡುಗಿ ಮತ್ತು ನಮ್ಮ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹಣ ಪಡೆದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ರು. ನಾವು ನಮ್ಮ ಹುಡುಗ ಈ ಥರ ಒಂದು ಲವ್ ಕೇಸಲ್ಲಿ ಇದಾಗಿರೋ ಗಂಟೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹುಡುಗಿ ಮನೆಯವರು. ಏಜ್ಗಳಿ ಹುಡುಗಿ ಹುಡುಗಿ ಆಗಿರೋದ್ರಿಂದ ನಮ್ಗೆ ನ್ಯಾಯ ಗೊತ್ತಿದೆ. ಅವೆಲ್ಲ ಸ್ಟೇಷನ್ ಕಚೇರಿ ಅವ್ರು ಯಾವ ಬರ್ತಿಲ್ಲ. ಮಧ್ಯವರ್ತಿ ಬಂದದ್ದು ಏನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಫೈಲ್ ಮಾತ್ರ ಟೇಬಲ್ ಮೇಲೆ ಒಂದು ಜೆರಾಕ್ಸ್ ಪೇಪರ್ ಒಳಗೆ ಹಾಕಿ ಮಡಗಿದ್ದೆ ನಾನು SP ಅವ್ರಿಗೆ. ಮತ್ತು ಸುನೀಲ್ ಕುಮಾರ್ ಅವ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಮತ್ತು ಇನ್ನೊಬ್ಬರು ಇವರು ಗೋಪಾಲ್ ಕೃಷ್ಣನ್ ಅವ್ರಿಗೂ 2,000 ರೂಪಾಯಿ ಕೊಟ್ಟು ಅವ್ರು ಇದ್ದದೈತೆ ಏನು ಮಾಡಿದ್ರು ಎಲ್ಲನೂ. ಅದು ಗೋಪಾಲ್ ಕೃಷ್ಣ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಮತ್ತು ಅವರು ಎಲ್ಲವೂ ಇದು ಇದಾಗಬೇಕು, ಮೈಲೇಜ್ ಸ್ಟೇಷನ್ಗೆ ಹೋಗ್ಬೇಕು, ಎಲ್ಲ ಇಂಜೆಕ್ಷನ್ ಇದಕ್ಕೆಲ್ಲ ಮೆಡಿಸಿನ್ ಇದು ಟೆಸ್ಟಿಂಗೆಲ್ಲ ಹೋಗ್ಬೇಕು ಅಂತ ಅಂದ್ಬಿಟ್ಟು 2 ಗಂಟೆ ಮೇಲೆ ಕಳಿಸಿದ್ರು ನಮ್ಮ ಹುಡುಗಿನ. ವಾಪಸ್ ಮತ್ತೆ ಕರ್ಕೊಂಡ್ಬಂತೀವಿ ಅಂತ ಹುಡುಗಿ ಏಜಾಗಿರೋ ಹುಡುಗಿ ಕೊಟ್ಟ ಕರ್ಕೊಂಡು ಹೋಗ್ಬಿಟ್ಟದಾಯ್ತು. ಮೈಸೂರು ವಿಜಯನಗರ ಠಾಣೆಗೆ ತಕ್ಕೋಗಿ ಕೂಡ್ಕೊಂಡದ್ದಾಯಿತು. ಪುನಃ ಮಾರನಿಗೆ ಭಾನುವಾರ ಮತ್ತೆ ಅವರು ಕರ್ಕೊಂಡದಾಯಿತು. ಸ್ಟೇಷನ್ನಲ್ಲೆಲ್ಲ ಇದು ಮಾಡಿಸಿ ಮೈಸೂರಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಎಲ್ಲ ಹೇಳ್ಕೊತಕ್ಕಂಥದ್ಮೇಲೆ ಪುನಃ ಮಣಗೋಗ್ಬೋದು ಅಂತ ಹೇಳಿದ್ವಿ. ಮತ್ತೆ ಇವರು ಗೋಪಾಲ್ ಕೃಷ್ಣ ಅವರು ಇಲ್ಲೇ ಇಲ್ಲ, ಅವರು ಹೇಳಿಕೆ ಇನ್ನೂ ಸರಿ ಇಲ್ಲ, ಅವರು ಕೊಟ್ಟಿರೋದು ಸರಿ ಇಲ್ಲ, ಮತ್ತೆ ಸ್ಟೇಷನ್ ಕರ್ಕೊಂಡಿದ್ದು. ಮತ್ತೆ ನಮ್ಮ 8:45 9 ಗಂಟೆ ಮನೆಗೆ ಬಂದಿತ್ತು. ಆಮೇಲೆ ಬೇರೆ ಕಡೆಯಿಂದ ಫೋನ್ ಬಂದ ಮೇಲೆ ಎಲ್ಲ ಹೋಗಿ ಅಂತ ಖಾಲಿ ಮಾಡಿಸ್ಬೋದು. ಇದು ಸತ್ಯ. ಹುಡುಗಿ ಬಂದದ್ದು ಲಿಂಗಾಯ್ತು. ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರವೀಂದ್ರ, ಜಿಲ್ಲಾ ಕಾರ್ಯದರ್ಶಿ ಹರೀಶ್, ತಾಲೂಕು ಅಧ್ಯಕ್ಷ ಮಣಿಕಂಠ, ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು, ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.